ಫ್ರೆಂಡ್ಸ್, ಇದು ಭಟ್ಕಳ ಬಂದಿರೋದು ಒಂದು ಲೈಟ್ ಹೌಸ್ ಹೋಗೋ ಒಂದು ಗುಡ್ಡದ ದಾರಿ ನೋಡಿ. ಒಂದು ಹಿಲ್ ಏರಿಯಾ ಇದು. ಲೈಟ್ ಹೌಸ್ ಬರುತ್ತೆ ಬಂದರ ಪಕ್ಕದಲ್ಲೇ. ಲೈಟ್ ಹೌಸ್ನಿಂದ ಒಂದು ರೋಚಕ ಸ್ಟೋರಿ ಹೇಳ್ತೀನಿ ನಿಮಗೆ. ಲೈಟ್ ಹೌಸ್ ತೋರಿಸಿ ಲೈಟ್ ಹೌಸ್ ಹೋಗ್ತಾಯಿದ್ದೀವಿ. ಸ್ವಲ್ಪ ಹತ್ತಬೇಕಿದು ಗುಡ್ಡ, ಹೀಗೆ ಹತ್ತುತ್ತಾ ಬರಬೇಕು. ಇದು ಭಟ್ಕಳ ಬಂದರಿಗೆ ಅರಬ್ಬಿ ಸಮುದ್ರದ ತಾಗಿದೆ ಗುಡ್ಡ. ಇದು ಇದಕ್ಕೆ ಕೋಟೆ ಗುಡ್ಡ ಅಂತ ಹೇಳ್ತಿದ್ರು ಮೊದಲು. ಕೋಟೆ ಗುಡ್ಡ ಅಥವಾ ಲೈಟ್ ಹೌಸ್ ಗುಡ್ಡ ಅಂತಲೇ ಹೇಳ್ತಾರೆ. ಇದು ಲೈಟ್ ಹೌಸ್ ಹೋಗುವ ಒಂದು ದಾರಿ. ಲೈಟ್ ಹೌಸು ಈ ಬೋಟ್ ನೋಡ್ಕೊಂಡು ಮೈಲುಗಳಿದ್ದಂಗೆ ಅದು. ಯಾವ್ಯಾವ ಊರು ಬಂತು ಅಂತ ಮೆಸೇಜ್ಗಳನ್ನು ಅಥವಾ ಮಾಹಿತಿ ಸಿಗುತ್ತೆ ಲೈಟ್ ಹೌಸಿಂದ. ಈಗ ಲೈಟ್ ಹೌಸ್ಗೆಲ್ಲ ರಾಡಾರ್ ಹೈಟೆಕ್ ಟೆಕ್ನಾಲಜಿ ರಾಡಾರ್ ಅಳವಡಿಕೆ ಮಾಡಿದ್ದಾರೆ. ಮೊದಲು ರಾಡಾರ್ ಇಲ್ಲಾಗಿತ್ತು, ಬರೀ ಬೆಳಕು ಮತ್ತು ದೀಪಸ್ತಂಭದ ಬಣ್ಣದಿಂದನೇ ಇದು ಲೈಟ್ ಹೌಸ್ ಈ ಊರಿದೆ ಅಂತ ಪತ್ತೆ ಮಾಡ್ತಾಯಿದ್ರು. ನೋಡಿ, ಲೈಟ್ ಹೌಸ್ ಗುಡ್ಡದಿಂದ ಇದು ಅರಬ್ಬಿ ಸಮುದ್ರ. ಈ ಥರ ಒಂದು ಪಕ್ಷಿ ನೋಟ ಅದ್ಭುತವಾಗಿ ಕಾಣ್ತಾ ಇಲ್ಲ. ಇದು ಮುಸ್ಸಂಜಲ್ಲಿ ಅದು ಲೈಟ್ ಹೌಸ್ ಗುಡ್ಡ, ಲೈಟ್ ಹೌಸ್ ಕಾಣ್ತಾ ಇದೆ. ಇದು ಪಕ್ಷಿ ನೋಟ ನಮಗೆ ಅರಬ್ಬಿ ಸಮುದ್ರ. ಲೈಟ್ ಹೌಸ್ ಗುಡ್ಡದಿಂದ ಇದೊಂದು ಪಕ್ಷಿ ನೋಟ ಮಾಡುತ್ತೆ ಅರಬ್ಬಿ ಸಮುದ್ರದಲ್ಲಿ. ತುಂಬ ಹೈಟಲ್ಲಿದೆ ಸಮುದ್ರ ಮಟ್ಟದಿಂದ. ಇದು 200 ಅಡಿ ಎತ್ತರದಲ್ಲಿರ್ತದೆ ಲೈಟ್ ಹೌಸ್. ಲೈಟ್ ಹೌಸ್ ಇದು ತುಂಬ ಪಕ್ಷಿ ನೋಟ ಬಂದ ಮಾಹಿತಿ ನೋಡಿ. ಸಮುದ್ರ ದೃಶ್ಯ ಕಾಣ್ತಾ ಇದೆ. ಪ್ರಪಾತ ಥರ ಇದೆ. ಅಲ್ಲಿ ಹಾಲಿನ ನೊರೆ ಥರ ತೆರೆಗಳು ಬಂದು ಅಪ್ಪಳಿಸ್ತಾ ಇವೆ ಕಲ್ಲುಗಳ ಮೇಲೆ. ನಾವು ಲೈಟ್ ಸುಂದರ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೇವೆ. ನೋಡಿ, ಮತ್ತೆ ಹತ್ತಬೇಕಿದ್ದು ಲೈಟ್ ಹೌಸ್ ಗುಡ್ಡ. ಹತ್ರ ಬಂದ್ವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಲೈಟ್ ಹೌಸ್ ಗುಡ್ಡನ ರೀಚ್ ಆಗ್ತೇವೆ. ನೋಡಿ, ಇದು ಭಟ್ಕಳ ಲೈಟ್ ಹೌಸ್. ದೀಪ ಆನ್ ಆಗಿದೆ. ಇದು ನೋಡಿ, ದೀಪ ತಿರುಗ್ತಾ ಇದೆ. ಇದು ಸಮುದ್ರದಲ್ಲಿ ಬರುವ ಬೇರೆ ಬೇರೆ ದೇಶಗಳ ದೊಡ್ಡ ದೊಡ್ಡ ಹಡಗುಗಳು, ಸರಕು ಸಾಗಣೆ ಹಡಗು, ಪ್ರಯಾಣಿಕರ ಹಡಗು, ಸ್ಟೀಮರ್ಗಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇದು ಲೈಟ್ ಹೌಸ್ ಅಂತ ಇದೆ. ಇದಕ್ಕೆ ರಾಡಾರು ಫಿಕ್ಸ್ ಮಾಡಿದ್ದಾರೆ, ಟೆಕ್ನಾಲಜಿ. ಲೈಟ್ ಹೌಸ್ ಬಣ್ಣದ ಮೂಲಕ ಅವರು ಇದೇ ಊರದ್ದು ಲೈಟ್ ಹೌಸ್ ಅಂತ ಪತ್ತೆ ಮಾಡ್ತಾರೆ. ಎಲ್ಲ ಕ್ಲೋಸ್ ಆಗಿದೆ, ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ನೋಡಿ, ಇಲ್ಲಿ ಒಂಥರ ಗಾರ್ಡನ್ ಥರ. ಇದು ಲೈಟ್ ಹೌಸ್. ನೋಡಿ, ಲೈಟ್ ಹೌಸ್ ಹೇಗಿದೆ ಅಂದರೆ, ಇದು ಒಂದು ನಿಮಿಷಕ್ಕೆ ಇಷ್ಟು ಸುತ್ತು ತಿರುಗುತ್ತಂತ ಒಂದು ಅದಕ್ಕೆ ಲೆಕ್ಕಾಚಾರ ಇದೆ. ಉದಾಹರಣೆ, ಭಟ್ಕಳ ಲೈಟ್ ಹೌಸು 1 ನಿಮಿಷಕ್ಕೆ 3 ಸುತ್ತು ತಿರುಗಿದ್ರೆ, ಕಾಪು ಅಥವಾ ಮುಲ್ಕಿ ಲೈಟ್ ಹೌಸ್ 1 ನಿಮಿಷಕ್ಕೆ 4 ಸುತ್ತು ತಿರುಗುತ್ತೆ. ಆ ಥರ ಒಂದು ಕ್ಯಾಟ್ಲಾಗ್ ಕೊಟ್ಟಿರ್ತಾರೆ ಬೇರೆ ಬೇರೆ ದೇಶದ ಹಡಗುಗಳಿಗೆ. ಇಷ್ಟು ಸುತ್ತು ಲೈಟ್ ತಿರುಗಿದ್ರೆ ಪರ್ ಮಿನಿಟ್, ಅದು ಈ ಊರ್ದು ಲೈಟ್ ಹೌಸ್ ಅಂತ. ನಂತರ ಇದು ನೈಟ್ ಆಯಿತು. ನೈಟ್ ಗೊತ್ತಾಗಲಿಕ್ಕೆ ಲೈಟ್ನ ಸುತ್ತುವ ಒಂದು ಟೈಮಿಂಗ್ ಮೇಲೆ ಪತ್ತೆ ಮಾಡ್ತಾರೆ. ಡೇ ಟೈಮಲ್ಲಿ ಅಂದರೆ ಬಣ್ಣ ನೋಡಿ. ಭಟ್ಕಳ ಲೈಟ್ ಹೌಸ್ ಬಣ್ಣ ವೈಟ್. ಲೈಟ್ ಹೌಸ್ ಬಣ್ಣ ವೈಟ್ ಇದೆ. ಈಗ ಮುಲ್ಕಿ ಕಾಪು ಬ್ಲ್ಯಾಕ್ ಇರುತ್ತೆ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಈ ಥರ ವೈಟ್
ಲೈಟ್ ಹೌಸ್ ಕಂಡ್ರೆ ಇದು ಭಟ್ಕಳ ಅಂತ ಒಂದು ಅವ್ರ ಕ್ಯಾಟ್ಲಾಗಲ್ಲಿ ಗೊತ್ತಾಗುತ್ತೆ. ಅಥವಾ ಬ್ಲ್ಯಾಕ್ ಇದ್ದರೆ ಮುಲ್ಕಿನೋ ಗೋವಾನೋ ಕಾರವಾರ ಅಂತ ಅವ್ರಿಗೆ ಒಂದೊಂದು ಲೈಟ್ ಹೌಸ್ ಒಂದೊಂದು ಬಣ್ಣ ಕೊಟ್ಟಿರ್ತಾರೆ. ನೈಟ್ ಒಂದೊಂದು ಲೈಟ್ ಹೌಸು ತಿರುಗುವ ಸಮಯದ ಆಧಾರದ ಮೇಲೆ ಇಂಥ ಊರು ಲೈಟ್ ಹೌಸ್ ಅಂತ ಗೊತ್ತಾಗುತ್ತೆ. ಈಗ ಗೂಗಲ್ ಬಂದಿದೆ, ಟೆಕ್ನಾಲಜಿ ಬಂದಿದೆ, ಮತ್ತು ರಾಡಾರ್ ಇದೆ. ಈಗ ಎಲ್ಲ ಟೆಕ್ನಾಲಜಿಯಿಂದ ಊರುಗಳನ್ನು ಪತ್ತೆ ಮಾಡೋದು ತುಂಬ ಈಸಿಯಾಗಿದೆ. ಈ ಟೆಕ್ನಾಲಜಿ ಬರೋ ಮೊದಲು ಈ ತಂತ್ರಗಳನ್ನು ಉಪಯೋಗಿಸ್ತಾಯಿದ್ರು ಲೈಟ್ ಹೌಸ್ ಮತ್ತು ಅದನ್ನು ಊರು ಪತ್ತೆ. ಇದು ಭಟ್ಕಳ ಲೈಟ್ ಹೌಸ್ ಒಂದು ದೃಶ್ಯ. ಹೀಗೆಲ್ಲ ಇದೆ ನೋಡಿ, ಇದು ಲೈಟ್ ಹೌಸ್ ಗುಡ್ಡ. ಈ ಕಡೆಯಿಂದ ನಿಮಗೆ ಇದು ಬಂದರ್ ದೃಶ್ಯ ನೋಡಿ. ಭಟ್ಕಳ ಬಂದರ್, ಅದು ಮುಂಡುಳ್ಳಿ ಆ ಕಡೆ, ಹೊಳೆ ಆ ಕಡೆ ಮುಂಡುಳ್ಳಿ, ಹೊಳೆ ಈ ಕಡೆ ಬಂದರ್ ಮಾಯನ್ಕುರು. ಅದು ಮುಂಡುಳ್ಳಿ ಮತ್ತು ನಸ್ತಾರ್ ಬೀಚ್. ಇದು ದೃಶ್ಯ ನೋಡಿ. ಒಂದು ನಿಮಿಷಕ್ಕೆ ಇದು 3 ಸುತ್ತು ತಿರುಗುವುದು ನೋಡಿ. ಲೈಟ್ ಹೌಸ್ ಲೈಟ್ ತಿರುಗ್ತಾ ಇದೆ ನೋಡಿ.